16 ಕರೆಗಳಿಂದ ಕೂಡಿದ ಒಂದು ಪೂರ್ಣಾವತಾರ. ಕಲಿಯುಗದಲ್ಲಿ ಆ ಅವತಾರವನ್ನು ಭಗವಂತ ಶರೀರ ಧರಿಸಿರೋ ಜಾಗ ಯಾವುದಕ್ಕೆ ಅರ್ಚಾವತಾರ. ಅರ್ಚ ಅಂದರೆ ಸ್ವಯಂ ಕಲ್ಲಾಗಿರುವುದು ಭಗವಂತ, ಬಲ್ಲಿಂದ ಕೆತ್ತಿದ್ದಲ್ಲ. ಹಾಗಾಗಿ ತಿರುಮಲದಲ್ಲಿ ಯಾವ ದೇವರಿದೆ ಅದು ಅರ್ಚಾವತಾರ. ಅಂದರೆ ನಮ್ಮ ಹಾಗೆ ನಮ್ಮ ಮಧ್ಯೆ ಇರ್ತಾ ಇರೋ ಅವತಾರ. ನಾವು ಹೋದಾಗ ನಾನೊಬ್ಬ ಈಗ ಸ್ಟ್ಯಾಚ್ಯೂ ಥರ ನಿಂತರೆ ಹೇಗಿರುತ್ತೆ ಆ ಥರ ಭಗವಂತ ಅಲ್ಲಿ ನಿಂತಿದ್ದಾನೆ ಕಲಿಯುಗ ಮುಗಿಯೋತ. ಕಾರಣ ಏನು ಅಂತ ಹೇಳಿದರೆ ಕಲಿಯ ಕಲ್ಮಶವನ್ನು ತಾನು ಹೇಳ್ಕೊಡ್ತಾನಂತೆ ಭಕ್ತರು. ಅದಕ್ಕೆ ಅವನಿಗೆ ಹೆಸರಿದೆ ವೆಂಕಟೇಶ್ವರ. ಆದೌ ಪಾದೌ ವಿಷ್ಣು ಉದರೇ ಬ್ರಹ್ಮ ಮುಖಾತ್ ರುದ್ರ. ಭಗವಂತನ ಪಾದದಲ್ಲಿ ವಿಷ್ಣು ತತ್ವ, ಉದರದಲ್ಲಿ ಬ್ರಹ್ಮಧಾಮಿ ಇದೆ. ಇದನ್ನು ನೀವು ಪಂಡರಾಪುರದಲ್ಲಿ ನೋಡಬಹುದು. ಮತ್ತೆ ಹಣೆ, ಅವನಿಗೆ 3 ಕಣ್ಣಿದೆ. ನನ್ನ 3 ನಾಮದಿಂದ ಮುಚ್ತೀವಿ, ವಿಲಾಸ ಶೂನ್ಯ ಪಿಂಗಲ ಅಂತ ಹೇಳಿ. ಆ 3ನೇ ಚಕ್ಷುವನ್ನು ನಾವು ನೋಡಲ್ಲ, ಅದು ನೋಡ್ಲಿಕ್ಕೂ ಅಗ್ನಿನೇತ್ರ ಅಂತದ್ದು. ಸೊ ಅಲ್ಲಿ ಭಗವಂತ ಓಂಕಾರ ಅದಕ್ಕೆ ವೆಂಕಟೇಶ್ವರ ಅಂತ. ಅಲ್ಲಿ ಈಶ್ವರ ತತ್ವವೂ ಉಂಟು, ಬ್ರಹ್ಮ ತತ್ವವೂ ಉಂಟು, ವಿಷ್ಣು ತತ್ವವೂ ಉಂಟು. ಭಗವಂತ ಪರಬ್ರಹ್ಮ ಸ್ವರೂಪಿಯಾಗಿದೆ. ಅಮ್ಮನವರು ಅಲ್ಲಿ 3 ರೂಪದಲ್ಲಿದ್ದಾಳೆ. ಇಚ್ಛಾ ಜ್ಞಾನ, ಒಂದು ಪದ್ಮಾವತಿ, ಜಡಮಾಯ, ಮಹಾಮಾಯ, ಮತ್ತೆ ಜ್ಞಾನವನ್ನು ಕೊಡೋಳು ಅವಳು ಆರೂಢ ಲಕ್ಷ್ಮಿ. ಭಗವಂತನ ವಕ್ಷಸ್ಥಲದಲ್ಲಿರ್ತಾಳಂತೆ. ಈಗಷ್ಟೇ ಪುರೋಹಿತರು ನಾರಾಯಣ ಸೂಕ್ತವನ್ನು ಹೇಳಿದರು. ಅದರಲ್ಲಿ ಪೂರ್ವ ಕಮಲದ ಹಾಗೆ ನೀನು ಪೂರ್ವಮುಖಿಯಾಗಿದ್ದಿ, ಅದನ್ನು ಹೀಗಿದ್ದಿ, ಕೆಳಗಿದ್ದಿ. ಆ ಜೀವನದ ಮೇಲೆತ್ತವನು ನೀನು. ಇದು ನನ್ನ ದೇಹದಲ್ಲಿ ಹೃದಯದಲ್ಲಿ 2 ಹೃದಯ. ಇದು ಜೀವ ಇರೋ ಭಾಗ, ಲೋಟಸ್ ಹಿಂಗು ಬೇಕಾದ್ರೆ ನೋಡಿ ಹಾಗೆ. ಈ ಭಾಗ ಇದೆಯಲ್ಲ, ಇದು ಆಧ್ಯಾತ್ಮ ಹೃದಯ. ಇದು ಆದಿ ಭೌತಿಕ, ಇದು ಆದಿ ದೈಹಿಕ. ಸ್ವಾಮೀಜಿ ಹೇಳ್ತಾ ಹೇಳಿದ್ರು, ಶಿವ ಮತ್ತೆ ಶಕ್ತಿ ಅದೆರಡು ಬೇರೆ. ಕರೆಂಟಿಂದ ಉಂಟಾಗುವ ಬಿಸಿ, ಬಿಸಿಯಲ್ಲಿ ಶಕ್ತಿ ಅಂತೀವಿ. ಆ ಶಕ್ತಿ ಎಲ್ಲ ಕೆಲಸವೂ ಮಾಡ್ತಿರ್ತಾಳೆ. ಫ್ರಿಡ್ಜಲ್ಲೂ ಇರುತ್ತೆ ಕರೆಂಟು, AC ಯಲ್ಲೂ ಇರುತ್ತೆ, TV ಯಲ್ಲೂ ಇರುತ್ತೆ. ಹಾಗೆ ಅಮ್ಮನವರು ಮೂಲ ಪ್ರಕೃತಿಯಾದವರು ಆದಿಮಾಯಾಗಿ, ಮಹಾಮಾಯಾಗಿ, ಭೌತಿಕ ಮಾಯಾಗಿ ಎಲ್ಲ ಕಡೆ ಕೆಲಸ ಮಾಡ್ತಿರ್ತಾಳೆ. ಹೇಗೆ ಭಗವಂತ ಲಕ್ಷ್ಮಿಯನ್ನು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ. ಲಲಿತಾ ಸಹಸ್ರನಾಮದ ಶಬ್ದಗಳು ಹೃದಯ ಗ್ರಂಥಿ ವಿಜಯದಿಂದೇ ನಮ್ಮ ಭಗವಂತ ಇರುವುದು ಆ ಹೃದಯ ಗ್ರಂಥಿ ಹತ್ರ. ಸೊ ಹಾಗಾಗಿ ನಾವು ದುಡ್ಡಿಡುವುದಿಲ್ಲ. ಎಲ್ಲಿ ವೆಂಕಟರಮಣನದು ಲಕ್ಷ್ಮಿ ಇದ್ದಾಳೆ, ನಿಮ್ಮ ಕೋಟೆಲ್ಲ ಇಲ್ಲೇ ಇಡ್ತೀರಿ. ಜೊತೆಗೆ ಬಂಗಾರ ಹಾಕೋದು ಆ ಹೃದಯ. ಇದೆಲ್ಲ ಗಂಟಲನ್ನು ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅದೆಲ್ಲ ಬ್ರಹ್ಮಗ್ರಂಥಿ ಅಂತ. ಇಲ್ಲಿ ಅಮೃತವನ್ನು ಉತ್ಪತ್ತಿ ಮಾಡುವ ನಾಡಿಗಳು, ಇದನ್ನು ನಾವು ರುದ್ರಗ್ರಂಥಿ ಅಂತ. ಈ 3 ಗ್ರಂಥಿಗಳನ್ನು ಶ್ರೀನಿವಾಸನ ಹತ್ರ ನೀವು ನೋಡಬಹುದು. ಇನ್ನೊಂದು, ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. ನಮ್ಮ ವಾರದಲ್ಲಿ 7 ಇದೆ. ಕೊನೆ ಭಾನುವಾರ ಸಹಸ್ರಾರ ಚಕ್ರ. ಅವರ ಸಂಗೀತದಲ್ಲಿ 7 ನಾದ ಇದೆ. ಇಲ್ಲಿ 7 ಸಪ್ತಪದಿಗಳನ್ನಿಟ್ಟು, ಸಪ್ತ ಸಮುದ್ರ, ಸಪ್ತ ನದ್ಯಾ, ಸಪ್ತಧಾಮ, ಈ ಎಲ್ಲ 7 ಋಷಿಗಳಲ್ಲಿ ಓಡಿದ್ದಾರೆ, ಮಾತುಕೆಯಲ್ಲಿ ಓಡಿದ್ದಾರೆ. ಅದೇ ಥರ ತಿರುಮಲದ ಬಾಗಿಲು ಓಡಿದೆ. ಯಾರು ಒಳಗೆ ಹೋಗ್ತಾ ಅದನ್ನು ಗಮನಿಸಿ. ತಿರುಪತಿ ಅನ್ನೋದು ದೊಡ್ಡ ಸೈನ್ಸ್, ಅದನ್ನೇ ಭೂವೈಕುಂಠ. ನಮ್ಮ ಭೂಮಿಯಲ್ಲಿ ಮಹಾಭೂಮಿ ಅಂತ ಸ್ವಲ್ಪ ಜಾಗಗಳು. ಅದು ಈ ಮಣ್ಣಿನ ಹಾಗೆ ಅಲ್ಲ, ಅಲ್ಲಿ ಗಾಳಿಯೂ ಬೇರೆ ಇರುತ್ತೆ. ಆ ಮಹಾಭೂಮಿಯನ್ನು ಒಂದು ಕೈಲಾಸ ಪರ್ವತ, ಇನ್ನೊಂದು ತಿರುವಣ್ಣಾಮಲೈ, ಇನ್ನೊಂದು ನಿಮ್ಮ ಶಿವಗಂಗೆ ಸಮೇತ. ಅದು ಬಿಟ್ಟರೆ ತಿರುಮಲ. ಆ ತಿರುಮಲದ ಮಣ್ಣು ನಮ್ಮ ಮಣ್ಣಲ್ಲ, ಅದನ್ನು ಸೈಂಟಿಫಿಕ್ಲಿ ರಿಸರ್ಚ್ ಮಾಡಿ ನೋಡಿಲ್ಲ. ಮತ್ತೆ ತಿರುಪತಿಯಲ್ಲಿ ಲಕ್ಷ್ಮಿ 8 ತೀರ್ಥದಲ್ಲಿದ್ದಾಳಲ್ಲ, ಅಷ್ಟತೀರ್ಥ ಇದೆ. ಅದನ್ನು ಸ್ವಾಮೀಜಿ ಅವರಿಗೆ ಹೇಳ್ತಾರೆ. ನಾರದ, ತುಂಬಿರು ತೀರ್ಥ, ಸುದರ್ಶನ ಚಕ್ರ ತೀರ್ಥ, ಧಾರಾ ತೀರ್ಥ ಇದೆ. ಹಿಂದೆ ಸುಬ್ರಹ್ಮಣ್ಯನಿಗೆ ಶನಿದೋಷ ಬಂದಾಗ ಅವ್ರು ತಪಸ್ ಮಾಡ್ತಾರೆ. ಈ ನಮ್ಮ ಧಾರಾ ನದಿ ಇದೆಯಲ್ಲ ಕುಕ್ಕೇರಿ, ಅದರ ಮೂಲ ಇರುವುದು ತಿರುಮಲದೆ. ಅಲ್ಲಿ ಧಾರಾ ತೀರ್ಥ ಅಂತ ಉಂಟು. ಕಾಡೊಳಗಿದೆ, ಅಲ್ಲಿ ಫಾರೆಸ್ಟ್ ಅವರ ಪರ್ಮಿಷನ್ ಬೇಕಾದ್ರೆ ಹೋಗ್ಲಿಕ್ಕೆ. ಇನ್ನೂ ಒಂದು ತಿರುಪತಿ ಬಗ್ಗೆ ಹೇಳಬೇಕಂದ್ರೆ, ಈ ವೈಕುಂಠಕ್ಕೆ 4 ದ್ವಾರ ಇದೆ ನಮ್ಮ ಭೂಮಿಯಲ್ಲಿ. ಒಂದು ಶ್ರೀಲಂಕಾದಲ್ಲಿದೆ, ಒಂದು ಸೌತ್ ಆಫ್ರಿಕಾ, ಒಂದು ಸೌತ್ ಅಮೇರಿಕಾ, ಒಂದು ನೇಪಾಳ, ಇನ್ನೊಂದು ಸೌತ್ ಅಮೇರಿಕಾ, ಇನ್ನೊಂದು ತಿರುಮಲ. ಇವತ್ತು ಒಂದು ಲಾಕ್ ಹಾಕಿಟ್ಟಿದ್ದಾರೆ.
ಇದನ್ನ ರಾಮಾಯಣದಲ್ಲಿ ವಾನರೊಳಗೆ ಹೋಗಿ ನೋಡ್ತಾರಂತ ಗುಹೆಯಲ್ಲಿ ವಿಷ್ಣು ಮಲಗಿರ್ತಾನೆ ಅಂತ ಅವ್ರು ಬಂದು ಹೇಳ್ತಾರೆ. ಅದು ನೇರ ವಿಷ್ಣು ಲೋಕಕ್ಕೆ ಕನೆಕ್ಟೆಡ್. ಹಾಗೂ ದ್ವಾರ ಇವತ್ತು ತಿರುಪತಿಯಲ್ಲಿದೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಕಲಿಯುಗದಲ್ಲಿ ತಿರುಪತಿ ಅನ್ನೋದು ಭೂವೈಕುಂಠ, ನಮಗೆ ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಹೇಗೆ ಅಮೃತವನ್ನು ಪಾನ ಮಾಡ್ಲಿಕ್ಕಾಗಲ್ಲ, ಈ ಕುಂಭಮೇಳದಲ್ಲಿ ಹೋಗಿ ಋಷಿಗಳ ಸ್ನಾನ ಮಾಡಿದ ನೀರಿಂದ ಅಮೃತತ್ವವನ್ನು ಪಡಿತೀವೋ, ಈ ಲೋಕದಲ್ಲಿ ಸದ್ಗತಿಯನ್ನು ಪಡೀಲಿಕ್ಕೆ ಕಲಿಯುಗದಲ್ಲಿ ಸುಲಭವಾದ ದಾರಿ ಏನಾಗಿದ್ರೆ, ಪುರಾಣಗಳಲ್ಲಿ ಭಾಗವತ ಕಲಿಯುಗದಲ್ಲಿ ವಿಷ್ಣುವಿನ ದರ್ಶನ ತಿರುಮಲದಲ್ಲಿ. ಸೊ ಅದಕ್ಕೆ ಆ ಜಾಗವನ್ನು ಯಾವಾಗಲೂ ಹೇಳ್ತಾರೆ, ಆ ಜಾಗಕ್ಕೆ ಸಮವಾದ ಜಾಗ ಇಲ್ಲ, ನ ಭೂತೋ ನ ಭವಿಷ್ಯತಿ ಅಂತ ಹೇಳಿ. ಸೊ ಅಂತ ಶ್ರೀನಿವಾಸ ಕಲ್ಯಾಣವನ್ನು ನೀವೆಲ್ಲ ನೋಡಿದ್ದೀರಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಅದೊಂದು ಆಚರಣೆ ಅಲ್ಲ, ಅದರಲ್ಲಿ ಒಂದೊಂದು ಪಾದವನ್ನು ಇಡಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿ ಇಡಿಸ್ತಾ ಇದ್ರು. ಆಚೆ ಯಾಗ ಯಜ್ಞಾದಿಗಳಾಗ್ತಿದ್ವು. ಭೂಮಿಯಲ್ಲಿ ಧರ್ಮ ಉಳಿಬೇಕಾದ್ರೆ 4 ಆಗ್ಬೇಕಂತ. ಒಂದು ಭಗವತ್ ಉಪಾಸನೆ, ಋತ್ವಿಜರೆಲ್ಲ ಹೇಳಿ ಅವರ ಅನುಷ್ಠಾನ ಮತ್ತು ತಪಸ್ಸನ್ನು ಧಾರೆ ಎರಿಬೇಕು. ಸನ್ಯಾಸಿಗಳು ದಾನ ಧರ್ಮ ತಪಸ್ಸು ಎಲ್ಲ ಕರ್ಮಗಳನ್ನು ಅವ್ರು ಮಾಡಿ ಧಾರೆ ಎರಿಬೇಕು. ಅದನ್ನೇ ಈಗ ಚಾತುರ್ಮಾಸ್ಯ ಅಂತ ಹೇಳ್ತಾರೆ. ಎಲ್ಲಿ ಬರಗಾಲ ಇರುತ್ತೋ ಆ ಊರಲ್ಲಿ ಹೋಗಿ ಯತಿಗಳು ಅವರ ಪೀಠದ ದೇವರನ್ನು ಪೂಜೆ ಮಾಡಿ ಅವರ 4 ತಿಂಗಳ ಅನುಷ್ಠಾನದಲ್ಲಿ ಧಾರೆ ಎದ್ದು ಬರಬೇಕು ಅಂತ ಶಾಸ್ತ್ರ. ಅಂತ ಚಾತುರ್ಮಾಸ್ಯದ ಶುರು ಗುರು ಪೂರ್ಣಿಮೆ ಆದಮೇಲೆ, ವ್ಯಾಸ ಪೂರ್ಣಿಮೆ ಆದಮೇಲೆ. ಇವತ್ತು ಗುರುಗಳ, ಯಾಕಂದರೆ ಇದೊಂಥರ ಜ್ಞಾನ ಭಂಡಾರ ಇದ್ದಾರೆ, ನೋಡಲಿಕ್ಕೂ ಹಾಗೆ ಇದ್ದಾರೆ ಭಂಡಾರಗಳು. ಅಲ್ಲಿ ಎಲ್ಲ ನಾಲೆಡ್ಜ್ ಇದೆ. ಶುಗರ್ ಕೋಟ್ ಮಾಡೋರು ಹೇಳಲ್ಲ, ಸ್ವಲ್ಪ ಕಷಾಯ ಕೊಡ್ತಾರೆ. ಹಾಗಾಗಿ ಮತ್ತೆ ನನಗೆ ಗೊತ್ತಿದೆ ಅಹಂಕಾರ ಆ ಮನುಷ್ಯನ ಹತ್ರ ನಾನು ನೋಡಿದೆ. ಹಾಗಾಗಿ ಅವರಿಗೆ ಗೊತ್ತಿದೆ ಬ್ರಹ್ಮಾಂಡ ಗುರುಜಿ ಅಂತ ಹೆಸರಿಟ್ರು. ಆದರೆ ಬ್ರಹ್ಮಾಂಡದ ಸುಮಾರು ನಾಲೆಡ್ಜ್ ಅವರನ್ನು ಅನುಭವದ ನಾಲೆಡ್ಜ್, ಅಧ್ಯಯನಕ್ಕಿಂತ ಅನುಭವ ಶಕ್ತಿ ಜಾಸ್ತಿ. ಸೊ ಹಾಗಾಗಿ ಇವತ್ತು ಕಲ್ಯಾಣೋತ್ಸವ